ಗುಡ್ ಆಫ್ಟರ್ನೂನ್. ಪರೀಕ್ಷೆ ಚೆನ್ನಾಗಿ ಮಾಡಿದ್ದೀರಾ? ಆನ್ಲೈನಲ್ಲೂ ಸಹ ಯಾರ್ಯಾರು ಮಕ್ಕಳು ನೋಡ್ತಿದ್ದೀರಿ, ಒಂದು ವೇಳೆ ನೀವು ಪರೀಕ್ಷೆ ಬರೆದಿದ್ದೀರಾ ಅಂದರೆ ಭಾಳ ಒಳ್ಳೆಯದು. ಪರೀಕ್ಷೆ ಅಟೆಂಡ್ ಮಾಡಿಲ್ಲ ಅಂದರೆ ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಪರೀಕ್ಷೆಗೆ ಬೇಕಾದ ಲಿಂಕನ್ನು ಹಾಕಿದ್ದೀನಿ. ಮೊದಲು ಪರೀಕ್ಷೆ ಬರೀರಿ, ಮತ್ತೆ ಇಲ್ಲಿ ಬಂದುಬಿಟ್ಟು ನೀವು ಈ ವಿಡಿಯೋನ ನೋಡ್ಬೋದು. ಇದ್ರ ಮೂಲಕ ನಿಮಗೆ ಆನ್ಸರ್ ಕೀಸ್ನು ಸಹ ವೆರಿಫೈ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಗುತ್ತೆ. ಪರೀಕ್ಷೆ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ. ಬೆಸ್ಟ್ ಆಫ್ ಲಕ್. ಸೊ ವಿವರಣೆ ನೋಡೋಣ. ಎರಡನೇ ಕಿರು ಪರೀಕ್ಷೆ. ಮೊದಲ ವಾಕ್ಯವೃಂದ ಯಾವ ಧರ್ಮದ ಮೇಲಿತ್ತು ಮಕ್ಕಳೇ? ಇಸ್ಲಾಂ. ಮುಸ್ಲಿಂ ಧರ್ಮ, ಇಸ್ಲಾಂ ಧರ್ಮ. ರೈಟ್. ಇಸ್ಲಾಂ ಧರ್ಮವು ಅರೇಬಿಯಾದಲ್ಲಿ 7ನೇ ಶತಮಾನದಲ್ಲಿ ಪ್ರವಾದಿ ಮಹಮ್ಮದ್ ಸ್ಥಾಪಿಸಿದ ಧರ್ಮವಾಗಿದೆ. ಯಾರು ಸ್ಥಾಪಿಸಿದ್ದು? ಮಹಮ್ಮದರು. ಪ್ರವಾದಿ ಮಹಮ್ಮದರು ಸ್ಥಾಪಿಸಿದ ಧರ್ಮವಾಗಿದೆ ಇಸ್ಲಾಂ ಧರ್ಮ. ಮುಸ್ಲಿಮರು ಅಲ್ಲಾ ಎಂದು ಕರೆಯಲ್ಪಡುವ ಒಬ್ಬನೇ ದೇವರನ್ನು ನಂಬುತ್ತಾರೆ ಮತ್ತು ತಮ್ಮ ಪವಿತ್ರ ಗ್ರಂಥವಾದ ಕುರಾನ್ನ ಬೋಧನೆಗಳನ್ನು ಅನುಸರಿಸುತ್ತಾರೆ. ಅವರಿಗೆ ಒಂದು ಗ್ರಂಥವಿರುತ್ತೆ. ಆ ಗ್ರಂಥದ ಹೆಸರೇನು? ಕುರಾನ್. ಅತ್ಯಂತ ಪವಿತ್ರವಾದ ಗ್ರಂಥ. ಆ ಗ್ರಂಥದಲ್ಲಿ ಅವರ ರೀತಿ ರಿವಾಜುಗಳನ್ನೆಲ್ಲ ಬರೆದಿದ್ದಾರೆ. ಅದನ್ನೇ ಅನುಸರಿಸ್ತಾರೆ. ತಮ್ಮ ಜೀವನದಲ್ಲೂ ಸಹ ಅದನ್ನೇ ಅನುಸರಿಸ್ತಾ ಜೀವನವನ್ನು ಸಾಗಿಸ್ತಾರೆ. ಇಸ್ಲಾಂ ಧರ್ಮದಲ್ಲಿರುವ ಕುರಾನನ್ನು ಇಸ್ಲಾಂ ಧರ್ಮದಲ್ಲಿರುವ ಎಲ್ಲ ಜನರು ಕುರಾನನ್ನು ಪಾಲಿಸ್ತಾರೆ. ಅವರು ದಿನಕ್ಕೆ 5 ಬಾರಿ ಪ್ರಾರ್ಥನೆ ಮಾಡುತ್ತಾರೆ ಮತ್ತು ರಂಜಾನ್ ತಿಂಗಳಲ್ಲಿ ಉಪವಾಸ ಮಾಡುತ್ತಾರೆ. ಮುಸ್ಲಿಮರು ರಂಜಾನ್ ಅಂತ್ಯವನ್ನು ಸೂಚಿಸುವ ಈದ್ ಅಲ್ ಫಿತರ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಅವ್ರಿಗೆ ಯಾವ ರೀತಿ ಹಬ್ಬ? ಈದ್ ಹಬ್ಬ ನೋಡಿದರೆ ಬಕ್ರೀದ್, ಈದ್ ಅಲ್ ಫಿತರ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಕೇಳಿರ್ಬೋದು ನೀವು, ರೈಟ್? ಮುಸ್ಲಿಮರು ಪ್ರಾರ್ಥನೆ ಮಾಡಲು ಮತ್ತು ಅವರ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಮಸೀದಿಗಳು ವಿಶೇಷ ಸ್ಥಳಗಳಾಗಿವೆ. ನಮಗೆ ದೇವಸ್ಥಾನ, ಹಿಂದೂಗಳಿಗೆ ದೇವಸ್ಥಾನ, ಮುಸಲ್ಮಾನರಿಗೆ ಮಸೀದಿ, ಅಷ್ಟೇ. ಏನು ವ್ಯತ್ಯಾಸ ಇಲ್ಲ. ಅವ್ರದ್ದು ಒಂದು ಧರ್ಮ, ನಮ್ಮದೊಂದು ಧರ್ಮ, ಎಲ್ಲರದ್ದು ಒಂದೊಂದು ಧರ್ಮ, ರೈಟ್? ಸೊ ಇದು ಮೆಕ್ಕಾದಲ್ಲಿ ನೋಡಿರಿ, ಮೆಕ್ಕಾದಲ್ಲಿ ಈ ರೀತಿ ಜನ ಸೇರ್ತಾರೆ. ಮೆಕ್ಕಾ ಅರೇಬಿಯಾದಲ್ಲಿದೆ. ಸೌದಿ ಅರೇಬಿಯಾದಲ್ಲಿ ಮೆಕ್ಕಾ ಇದೆ. ಅಲ್ಲಿ ಅದು ಅವರಿಗೆ ಇಸ್ಲಾಮಲ್ಲಿ ಇದು ಭಾಳ ಪವಿತ್ರ ಸ್ಥಳ, ಪವಿತ್ರ ಜಾಗ. ಮುಸ್ಲಿಮರು ಅಲ್ಲಿ ಸೇರ್ಕೊಂಡು ಪ್ರಾರ್ಥನೆಯನ್ನೆಲ್ಲ ಸಲ್ಲಿಸ್ತಾರೆ. ಆಯಿತಾ? ರೈಟ್. ಸೊ ವಾಕ್ಯವೃಂದ 1ರ ಪ್ರಶ್ನೆಗಳು ಈ ರೀತಿ ಇತ್ತು ಮಕ್ಕಳೇ. ಇಸ್ಲಾಂ ಧರ್ಮವನ್ನು ಯಾರು ಸ್ಥಾಪಿಸಿದರು? ಪ್ರವಾದಿ ಮಹಮ್ಮದ್ ಅವರು. ನಾವು ನೋಡಿದ್ವಲ್ವಾ? ಎಲ್ಲಿದೆ? ಇಲ್ಲೇ ಇದೆ ಅಲ್ವಾ? ಪ್ರವಾದಿ ಮಹಮ್ಮದ್ ಸ್ಥಾಪಿಸಿದ ಧರ್ಮವಾಗಿದೆ. 2ನೇ ಲೈನಲ್ಲೇ ಇತ್ತದು, ಕರೆಕ್ಟಾ? ಮುಸ್ಲಿಮರ ಪವಿತ್ರ ಗ್ರಂಥ ಯಾವುದು? ಕುರಾನ್ ಇದೆಯಾ? ಕುರಾನ್. ವೆರಿ ಗುಡ್ ಮಕ್ಕಳೇ, ವೆರಿ ಗುಡ್ ಮಕ್ಕಳೇ. ನೀವು ಹೇಳ್ರಿ, ಇಸ್ಲಾಂ ಧರ್ಮವನ್ನು ಸ್ಥಾಪಿಸಿದವರು ಪ್ರವಾದಿ ಮಹಮ್ಮದ್, ಅದು ಸರಿ. ಹಾಗಾದರೆ ಯೇಸು ಯಾವ ಧರ್ಮ ಸ್ಥಾಪಿಸಿದರು? ಕ್ರೈಸ್ತ ಧರ್ಮ. ಕ್ರಿಶ್ಚಿಯಾನಿಟಿ ಅಂತಾರೆ, ಕ್ರೈಸ್ತ ಧರ್ಮ ಅಂತಾರೆ. ಹಾಗಾದರೆ ಬುದ್ಧ ಯಾವ ಧರ್ಮವನ್ನು ಸ್ಥಾಪಿಸಿದರು? ಬೌದ್ಧ ಧರ್ಮ. ನಿನ್ನೆ ತರಗತಿಯಲ್ಲಿ ನೋಡಿದ್ವಿ. ಬೌದ್ಧ ಧರ್ಮವನ್ನು ಸ್ಥಾಪಿಸಿದವರು ಭಗವಾನ್ ಬುದ್ಧ, ಗೌತಮ ಬುದ್ಧ. ಗುರುನಾನಕರು ಯಾವ ಧರ್ಮವನ್ನು ಸ್ಥಾಪಿಸಿದರು? ತೇಜಸ್. ಸಿಖ್ ಧರ್ಮದಲ್ಲಿ ಒಬ್ಬರೇ ದೇವರು, 10 ಜನ ಗುರುಗಳಿದ್ದರು, ನೋಡಿದ್ರಲ್ವ? ರೈಟ್. ಸಿಖ್ ಧರ್ಮವನ್ನು ಸ್ಥಾಪಿಸಿದವರು ಗುರುನಾನಕರು. ಮುಸ್ಲಿಮರ ಪವಿತ್ರ ಗ್ರಂಥ ಕುರಾನ್. ಹಾಗಾದರೆ ಬೈಬಲ್ ಯಾರ ಪವಿತ್ರ ಗ್ರಂಥ? ಯೇಸು ಕೃಷ್ಣ ಅಲ್ಲಪ್ಪ, ಯೇಸು ಕ್ರಿಸ್ತನಲ್ಲ, ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್. ವೇದಗಳನ್ನು ಯಾವ ಧರ್ಮದಲ್ಲಿ ಬಳಸ್ತಾರೆ? ಹಿಂದೂ ಧರ್ಮದಲ್ಲಿ ವೇದಗಳನ್ನು ಬಳಸ್ತಾರೆ. ಹಾಗಂತ ನಾನು ಹೇಳಿದ್ದೀನಿ, ಹಿಂದೂ ಧರ್ಮಕ್ಕೆ ಒಂದೇ ಗ್ರಂಥ ಇಲ್ಲ, ಭಾಳಷ್ಟು ಇದ್ದಾವೆ. ರೈಟ್. ಮುಸ್ಲಿಮರು ದಿನಕ್ಕೆ ಎಷ್ಟು ಬಾರಿ ಪ್ರಾರ್ಥನೆ ಮಾಡುತ್ತಾರೆ? 5 ಬಾರಿ. 5 ಬಾರಿ ಪ್ರಾರ್ಥನೆ ಮಾಡುತ್ತಾರೆ. ಎಲ್ಲಿದೆಯಪ್ಪ? 5 ಬಾರಿ. ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ. ಸರಿನಾ? ಮುಂದೋಗ್ಬೋದ್ರಾ? ಕರೆಕ್ಟಾಗಿದೆಯಾ? ಗ್ರೇಟ್. ರಂಜಾನ್ ಅಂತ್ಯವನ್ನು ಸೂಚಿಸುವ ಹಬ್ಬ ಯಾವುದು? ಈದ್ ಅಲ್ ಫಿತರ್. ಇಲ್ಲಿ ನೋಡಿದ್ವಲ್ವಾ? ರಂಜಾನ್ ಅಂತ್ಯವನ್ನು ಸೂಚಿಸುವ ಈದ್ ಅಲ್ ಫಿತರ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ ಅಂತ ನೋಡಿದ್ವಿ. ಕರೆಕ್ಟಾ? ದೀಪಾವಳಿ, ಹೋಳಿ, ಕ್ರಿಸ್ಮಸ್,
ದೀಪಾವಳಿ ಹೋಳಿ ಯಾವ ಧರ್ಮದಲ್ಲಿ ಆಚರಿಸ್ತಾರೆ? ಕ್ರಿಸ್ಮಸ್ನ ಯಾವ ಧರ್ಮದಲ್ಲಿ ಆಚರಿಸ್ತಾರೆ? ಕ್ರಿಶ್ಚಿಯನ್ನರು ಕ್ರಿಸ್ಮಸ್ನ ಆಚರಿಸುತ್ತಾರೆ. ಮುಂದಿನ ಪ್ರಶ್ನೆ ಏನಿತ್ತು ಮಕ್ಕಳೇ, ಮುಸ್ಲಿಮರು ಪ್ರಾರ್ಥನೆ ಮಾಡಲು ಮತ್ತು ಅವರ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಒಟ್ಟುಗೂಡುವ ಸ್ಥಳ ಯಾವುದು? ಮಸೀದಿಗಳು. ಕರೆಕ್ಟಾ? ಈಸಿ ಇತ್ತಲ್ವಾ? ಗದ್ಯ ಭಾಗ ಓದಿದೇನೂ ಸಹ ಹೇಳ್ಬೋದು. ಮಸೀದಿಗಳು ಆಪ್ಷನ್ ಸಿ ಇದಕ್ಕೆ ಸರಿ. ಮಕ್ಕಳೇ, ದೇವಸ್ಥಾನದಲ್ಲಿ ಯಾರು ಹೋಗ್ತಾರೆ? ಹಿಂದೂಗಳು. ಚರ್ಚ್ಗಳಲ್ಲಿ, ಈ ಸೈನಾಗಾಗುಗಳಲ್ಲಿ ಯಹೂದಿಗಳು ಹೋಗ್ತಾರೆ. ಜ್ಯೂಸ್ ಅಂತೀವಿ ಅವ್ರಿಗೆ ನಾವು ಇಂಗ್ಲೀಷಲ್ಲಿ, ಜ್ಯೂಸ್ಗಳ ಅವರು ಹೋಗಿ ಪ್ರಾರ್ಥನೆ ಸಲ್ಲಿಸುವ ಜಾಗ, ಅದು ಒಂದು ಧರ್ಮ ಇದೆ. ಮತ್ತು ಅವರು ಪ್ರಾರ್ಥನೆ ಸಲ್ಲಿಸುವ ಜಾಗಕ್ಕೆ ಸೈನಾಗಾಗ್ಗಳು ಅಂತ ಕರೀತಾರೆ. ಆಯಿತಾ? ಜ್ಯೂಸ್ ಅಂತಾರೆ. ಪ್ರಪಂಚ ಭಾಳ ದೊಡ್ಡದಿದೆ ಮಕ್ಕಳೇ, ಭಾಳಷ್ಟು ರೀತಿ ಧರ್ಮಗಳಿದ್ದಾವೆ. ಆಯಿತಾ? ಸೊ ಎನಿವೇಸ್, ಇದು ನಾವು ಇಲ್ಲಿ ಓದಿದ್ರೆ ಸಿಗ್ತಿತ್ತಲ್ವ? ಮಸೀದಿ ಕಷ್ಟ ಇತ್ತಾ? ರೈಟ್. ಮುಗಿದ್ರಾ? ಮುಂದಿನ ವಾಕ್ಯವೃಂದ ಚಲೋ. ವಾಕ್ಯವೃಂದ 2. ಇಲ್ಲಿ ನಾವು ಓದೋದು ಬಹಾಯಿ ಧರ್ಮದ ಬಗ್ಗೆ. ಬಹಾಯಿ ಧರ್ಮವು 19ನೇ ಶತಮಾನದಲ್ಲಿ ಬಹವುಲ್ಲಾ ಪ್ರಾರಂಭಿಸಿದ ಧರ್ಮವಾಗಿದೆ. ಬಹವುಲ್ಲಾ ಅವರು ಪ್ರಾರಂಭಿಸಿದ ಧರ್ಮ ಬಹಾಯಿ ಧರ್ಮ, 19ನೇ ಶತಮಾನದಲ್ಲಿ ಬಂದಂಥ ಧರ್ಮ. ಬಹಾಯಿಗಳು ಏನಂತಾರಪ್ಪ ಅಂದರೆ, ಅವ್ರ ಧರ್ಮದಲ್ಲಿ ಏನಂತಾರಂದರೆ, ಒಂದೇ ದೇವರು ಮತ್ತು ಎಲ್ಲ ಜನರ ಏಕತೆಯನ್ನು ನಂಬುತ್ತಾರೆ. ದೇವರ ಒಬ್ಬನೇ. ನಮ್ಮಲ್ಲಿ ಹಿಂದೂ ಧರ್ಮದಲ್ಲಿ ಎಷ್ಟು ದೇವರು ಇದ್ದಾವೆ? ಊರೂರಿಗೆ ಒಂದೊಂದು ದೇವರು, ಮನೆಗೆ ಒಂದೊಂದು ದೇವರು, ಒಂದೇ ಮನೆಯಲ್ಲಿ 100 ದೇವರು. ಒಂದು ನಾಗದೇವತೆ, ಒಂದು ಆಂಜನೇಯ ಸ್ವಾಮಿದು ಇಟ್ಟಿರ್ತೀರಿ, ಒಂದು ಶಿವಂದು ಇಟ್ಟಿರ್ತೀರಿ, ಒಂದು ರಾಮಂದು ಇಟ್ಟಿರ್ತೀರಿ, ಗಣಪತಿ, ವಿಷ್ಣು, ಪಾರ್ವತಿ. ಅಯ್ಯೋ ದೇವರೇ! ಶನಿ ದೇವರು, ಸಾಯಿಬಾಬಾ, ಕಲ್ಲೇಶ್ವರ, ಆಂಜನೇಯ, ಚೌಡಮ್ಮ, ಏನು ನೋಡ್ರಿ ಇವು. ಸಾಕು ಹೇಳ್ಕಂತ ಹೋದರೆ ಕೊನೆ ಇಲ್ಲ ಇದಕ್ಕೆ. ಭಾಳ ಇದ್ದಾವೆ. ಬಹಾಯಿ ಧರ್ಮದಲ್ಲಿ ಆ ಥರ ಇಲ್ಲ ಮಕ್ಕಳೇ. ಬಹಾಯಿ ಧರ್ಮದಲ್ಲಿ ಏನಂತಾರೆ ಅಂದರೆ, ಅವರು ನಂಬಿಕೆ ಇಡೋದು ಒಂದೇ ದೇವರಲ್ಲಿ ಮತ್ತು ಎಲ್ಲ ಜನರ ಏಕತೆಯನ್ನು ನಂಬ್ತಾರೆ. ಅವರು ಎಲ್ಲ ಜನರು ಒಂದೇ, ಎಲ್ಲ ಜನರ ಏಕತೆಯನ್ನು ನಂಬುತ್ತಾರೆ. ಅವರು ಶಾಂತಿ, ನ್ಯಾಯ ಮತ್ತು ಸಮಾನತೆಯನ್ನು ಒಳಗೊಂಡಿರುವ ಬಹವುಲ್ಲಾರ ಬೋಧನೆಗಳನ್ನು ಅನುಸರಿಸುತ್ತಾರೆ. ಬಹವುಲ್ಲಾ ಅವರು ಧರ್ಮ ಸಂಸ್ಥಾಪಕರು, ಧರ್ಮವನ್ನು ಹುಟ್ಟುಹಾಕಿದವರು ಬಹವುಲ್ಲಾರು. ಅವರು ಬರೆದಿರ್ತಕ್ಕಂತಹ ಬೋಧನೆಗಳಿದ್ದಾವೆ, ಪಾಠಗಳಿದ್ದಾವೆ. ಯಾವುದರ ಮೇಲೆ? ಶಾಂತಿ, ನ್ಯಾಯ ಮತ್ತು ಸಮಾನತೆಯ ಮೇಲೆ. ಸೊ ಇದರ ಬೋಧನೆಗಳನ್ನು ಅವರು ಅನುಸರಿಸುತ್ತಾರೆ. ಬಹಾಯಿಗಳು ತಮ್ಮ ಹೊಸ ವರ್ಷವಾದ ನವರುಜ್, ಹೊಸ ವರ್ಷಕ್ಕೆ ಏನಂತಾರೆ? ನವರುಜ್ ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಅವರು ಪ್ರಾರ್ಥನೆ ಮಾಡಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಬಹಾಯಿ ಆರಾಧನಾ ಮಂದಿರಗಳಲ್ಲಿ ಒಟ್ಟುಗೂಡುತ್ತಾರೆ. ಅವ್ರದ್ದು ಮಂದಿರಗಳಿದ್ದಾವೆ, ಅಲ್ಲಿ ಒಟ್ಟುಗೂಡ್ತಾರೆ ಎಲ್ಲರೂ ಬಹಾಯಿ ಮಂದಿರಗಳಲ್ಲಿ. ಬಹಾಯಿ ನಂಬಿಕೆಯ ಸಂಕೇತವು 9 ಬಿಂದುಗಳ ನಕ್ಷತ್ರವಾಗಿದ್ದು, ಇದು ಏಕತೆ ಮತ್ತು 9ನೇ ಸಂಖ್ಯೆಯನ್ನು ಸೂಚಿಸುತ್ತದೆ. 9 ಬಿಂದುವಿನ ನಕ್ಷತ್ರ ಈ ಥರ ಇರುತ್ತೆ. ಬಹಾಯಿ ಧರ್ಮದ ಸಂಕೇತ ಇದು. ಈ ಥರ ನಕ್ಷತ್ರ ಇದೆ ಅಂದರೆ ಅದು ಯಾವ ಧರ್ಮಕ್ಕೆ ಸೇರಿದ್ದು? ಬಹಾಯಿ ಧರ್ಮ. ಇದು ಬಹಾಯಿ ಧರ್ಮದವರೆಲ್ಲ ಸೇರ್ಕೊಳ್ಳೋಂಥ ಜಾಗಗಳು ಈ ಥರ ಇರ್ತಾವೆ. ಆಯಿತಾ? ಇದು ಲೋಟಸ್ ಟೆಂಪಲ್ ಥರ ಕಾಣ್ತಾ ಇದೆ, ಬಟ್ ಅದಲ್ಲ. ನಂಗೆ ಗೊತ್ತಿಲ್ಲಪ್ಪ, ಇಂಟರ್ನೆಟ್ಟಲ್ಲಿತ್ತು. ರೈಟ್. ಸೊ ವಾಕ್ಯವೃಂದ ಅದರ ಮೇಲಿರುವ ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಮೊದಲ ಪ್ರಶ್ನೆ, ನೇರ ಪ್ರಶ್ನೆ. ಬಹಾಯಿ ಧರ್ಮವನ್ನು ಪ್ರಾರಂಭಿಸಿದವರು ಯಾರು? ಬಹವುಲ್ಲಾ ಅವರು. ಹೌದಾ? ಬುದ್ಧ ಏನನ್ನು ಪ್ರಾರಂಭಿಸಿದ? ಗೌತಮ ಬುದ್ಧ, ಭಗವಾನ್ ಬುದ್ಧ ಅವರು ಏನು ಪ್ರಾರಂಭಿಸಿದರು? ಯಾವ ಧರ್ಮವನ್ನು? ಬೌದ್ಧ ಧರ್ಮವನ್ನು. ವೆರಿ ಗುಡ್, ಸಮರ್ಥಿಸಿ. ಗುರುನಾನಕರು ಸಿಖ್ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಗುರುನಾನಕರು. ಮಹಾವೀರರು ಯಾವ ಧರ್ಮವನ್ನು? ಜೈನ ಧರ್ಮವನ್ನು ಸ್ಥಾಪಿಸಿದವರು ಮಹಾವೀರವರು. ಬಹವುಲ್ಲಾ ಅವರು ಸ್ಥಾಪಿಸಿದ ಧರ್ಮ ಬಹಾಯಿ ಧರ್ಮ. ಸಿಂಪಲ್. ಬಹಾಯಿಗಳು ಯಾವ ದೇವರನ್ನು ನಂಬುತ್ತಾರೆ? ಅವರು ಒಬ್ಬರು ದೇವರನ್ನು ನಂಬ್ತಾರಲ್ವಾ? ಹಲವಾರು ದೇವರುಗಳನ್ನು ನಂಬ್ತಾರ? ಇಲ್ಲ ದೇವರು ಇಲ್ವಾ ಅಂತಾರ? ಇಲ್ಲ ಅವರ ಆಪ್ತರನ್ನು ದೇವರಂತ ಕರೀತಾರ? ಒಬ್ಬನೇ ದೇವರನ್ನು ನಂಬ್ತಾರವರು. ಕರೆಕ್ಟಾ? ಬಹಾಯಿಗಳು ಯಾವ ಹಬ್ಬವನ್ನು ತಮ್ಮ ಹೊಸ ವರ್ಷವಾಗಿ ಆಚರಿಸುತ್ತಾರೆ? ನವರುಜ್. ಹೌದು ತಾನೆ? ನವರುಜ್.
ದೀಪಾವಳಿನ ಯಾರ ಮರಿಯ? ಈ ದೀಪಾವಳಿ ನಮ್ದಪ್ಪ, ಅದು ಅವ್ರದ್ದಲ್ಲ. ಹಾಂ, ನವರೂಸ್ ಕ್ರಿಸ್ಮಸ್ ಕ್ರೈಸ್ತರದು. ಈದ್ ಅಲ್ ಫಿತರ್ ಇಸ್ಲಾಂ ಧರ್ಮದವರು ಅದನ್ನು ಆಚರಿಸ್ತಾರೆ. ಆಯಿತಾ? ಮುಂದೆ ಹೋಗ್ಬೋದಾ ಸಮರ್ಥ? ಬಹಾಯಿಗಳ ಆರಾಧನಾ ಮಂದಿರಗಳಲ್ಲಿ ಏನನ್ನು ಮಾಡ್ತಾರೆ? ಊಟ ಮಾಡುವರ, ಆಟ ಆಡುವರ, ಖರೀದಿ ಮಾಡುತ್ತಾರ, ಪ್ರಾರ್ಥನೆ ಮತ್ತು ನಂಬಿಕೆ ಬಗ್ಗೆ ತಿಳಿಯುವರು. ಹೌದು ತಾನೆ? ಆಪ್ಷನ್ ಸಿ ನೇರ ಪ್ರಶ್ನೆ ಇತ್ತು. ನೇರ ಪ್ರಶ್ನೆ ಇತ್ತು. ಬಹಾಯಿ ಧರ್ಮದ ಸಂಕೇತವು ಯಾವುದು? ನೋಡಿದ್ರಲ್ವಾ? 9 ಬಿಂದುಗಳ ನಕ್ಷತ್ರ. ಮುಗಿತಪ್ಪ ಇದು? ಮುಂದಿನ ವಾಕ್ಯವೃಂದ ಈಸಿ ಇತ್ತಲ್ವ ಇದು? ನೋಡ್ರಿ ಮಕ್ಕಳೇ, ನನಗೆ ಗದ್ಯ ಭಾಗಗಳು ಭಾಳ ಇಷ್ಟ. ನಿಮಗೆ ಯಾರಿಗಾದ್ರೂ ಇಷ್ಟ ಆಗ್ತವೆ? ಈ ವಾಕ್ಯವೃಂದಗಳಂದ್ರೆ ಭಾಳ ಇಷ್ಟ ಆಗ್ತವೆ. ಯಾಕಂದರೆ ಇದರಲ್ಲಿ ನಾವು ಮಗ್ಗಿ ಕಲಿಯೋಗಿಲ್ಲ, ವರ್ಗ ಕಲಿಯೋಗಿಲ್ಲ, ಘನ ಕಲಿಯೋಗಿಲ್ಲ, ಲೆಕ್ಕ ಮಾಡೋ ಆಗಿಲ್ಲ, ಫಾರ್ಮುಲಾಗಳನ್ನು ಕಂಠಪಾಠ ಮಾಡೋ ಆಗಿಲ್ಲ. ಕಣ್ಮುಂದೆನೇ ಆನ್ಸರ್ ಇರ್ತದೆ. ಹೌದ್ರಿ, ಕಣ್ಮುಂದೆನೇ ಆನ್ಸರ್ ಕೊಟ್ಟಾರ. ಬರೀರಿ ಅಂತಲೂ ಕೇಳೋದಿಲ್ಲ ರೀ, ಅವರು ಅದನ್ನ ಬರ್ಕೊಟ್ಟಿರ್ತಾರೆ ರೀ. ಯಾವುದು ಐತಿ ಹೇಳ್ರಿ, ಇಷ್ಟು ಹಾಕೋಕೆ ಅಷ್ಟೇ ಕೆಲಸ ನಮ್ದಿದ್ರಾಗ. ಭಾಳ ಮಜವಾಗಿಲ್ವಾ? ಹಾಂ, ಅಫ್ಕೋರ್ಸ್. ಸರಿ, ಮುಂದಿನ ಗದ್ಯ ಭಾಗಕ್ಕೆ ಹೋಗೋಣ ಮಕ್ಕಳೇ. ಹಾಂ, ಮುಂದಿನ ಗದ್ಯ ಭಾಗದಲ್ಲಿರೋದು ನಮ್ಮ ಕ್ರೈಸ್ತ ಧರ್ಮ ಅಥವಾ ಕ್ರಿಶ್ಚಿಯನ್ ಧರ್ಮ. ಕ್ರಿಶ್ಚಿಯನ್ ಧರ್ಮವು ಏನಪ್ಪ? ಹಂಗೆಲ್ಲ ಮಾಡಬಾರ್ದಪ್ಪ. ಕ್ರಿಶ್ಚಿಯನ್ ಧರ್ಮವು ಸುಮಾರು 2000 ವರ್ಷಗಳ ಹಿಂದೆ ಬದುಕಿದ್ದ ಯೇಸು ಕ್ರಿಸ್ತನ ಬೋಧನೆಗಳನ್ನು ಆಧರಿಸಿದ ಧರ್ಮವಾಗಿದೆ. 2000 ವರ್ಷಗಳ ಹಿಂದೆ ಬದುಕಿದ್ದ ಯೇಸು ಕ್ರಿಸ್ತನ ಬೋಧನೆಗಳನ್ನು ಆಧರಿಸಿದ ಧರ್ಮವಾಗಿದೆ. ಯಾವ ಧರ್ಮ? ಕ್ರೈಸ್ತ ಧರ್ಮ. ರೈಟ್. ಕ್ರೈಸ್ತರು ಒಂದೇ ದೇವರನ್ನು ನಂಬುತ್ತಾರೆ ಮತ್ತು ಬೈಬಲ್ ಅನ್ನು ತಮ್ಮ ಪವಿತ್ರ ಪುಸ್ತಕವಾಗಿ ಅನುಸರಿಸುತ್ತಾರೆ. ಯಾವ ಪುಸ್ತಕವನ್ನು? ಬೈಬಲ್. ದೇವರೆಷ್ಟಿದ್ದಾರೆ ಅವರಿಗೆ? ಒಂದೇ ದೇವರು. ಅವರು ಯೇಸುವಿನ ಜನನವನ್ನು ಸೂಚಿಸುವ ಕ್ರಿಸ್ಮಸ್ ಮತ್ತು ಆತನ ಪುನರುತ್ಥಾನವನ್ನು ಆಚರಿಸುವ ಈಸ್ಟರ್ನಂತಹ ರಜಾ ದಿನಗಳನ್ನು ಆಚರಿಸುತ್ತಾರೆ. ಒಂದು ಕ್ರಿಸ್ಮಸ್ ಆಚರಿಸ್ತಾರೆ, ಇನ್ನೊಂದು ಈಸ್ಟರ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಕ್ರೈಸ್ತರು ಪ್ರಾರ್ಥನೆ ಮಾಡಲು, ಸ್ತೋತ್ರಗಳನ್ನು ಹಾಡಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಚರ್ಚುಗಳಲ್ಲಿ ಒಟ್ಟುಗೂಡುತ್ತಾರೆ. ನಾವು ದೇವಸ್ಥಾನದಲ್ಲಿ ಒಟ್ಟುಗೂಡ್ತೀವಿ, ಮುಸಲ್ಮಾನರು ಮಸೀದಿಗಳಲ್ಲಿ ಒಟ್ಟುಗೂಡ್ತಾರೆ, ಕ್ರೈಸ್ತರು ಚರ್ಚ್ಗಳಲ್ಲಿ ಒಟ್ಟುಗೂಡ್ತಾರೆ. ಅವರು ಧಾರ್ಮಿಕವಾಗಿ ಒಟ್ಟುಗೂಡುವ ಅಂತಹ ಸ್ಥಳಗಳಿಗೆ ಏನಂತ ಕರಿತೀವಿ? ಚರ್ಚ್ಗಳಂತ ಕರಿತೀವಿ. ರೈಟ್ ಮಕ್ಕಳೇ. ಶಿಲುಬೆ ಅಂದರೆ ಗೊತ್ತಾ? ಇಲ್ಲಿದೆಯಲ್ಲ, ಇದಕ್ಕೆ ಏನಂತೇವೆ? ಶಿಲುಬೆಯು ಕ್ರಿಶ್ಚಿಯನ್ ಧರ್ಮದಲ್ಲಿ ಯೇಸುವಿನ ತ್ಯಾಗವನ್ನು ಪ್ರತಿನಿಧಿಸುವ ಪ್ರಮುಖ ಸಂಕೇತವಾಗಿದೆ. ಯೇಸು ಕ್ರಿಸ್ತರ ತ್ಯಾಗವನ್ನು ಪ್ರತಿನಿಧಿಸುವ ಪ್ರಮುಖ ಸಂಕೇತವಾಗಿದೆ. ರೈಟ್. ಯೇಸು ಕ್ರಿಸ್ತರು ನೋಡಿದಿರಲ್ವಾ? ಸಾಕಷ್ಟು ಸಮಯದಲ್ಲಿ ನೋಡಿರ್ತೀರಿ ನೀವು. ಹಾಂ, ವೆರಿ ಗುಡ್. ಓಕೆ. ಸೊ ಮೊದಲ ಪ್ರಶ್ನೆ ಏನಿದೆ ಮಕ್ಕಳೇ? ಕ್ರಿಶ್ಚಿಯನ್ ಧರ್ಮವನ್ನು ಯಾರ ಬೋಧನೆಗಳ ಆಧಾರವಾಗಿ ಸ್ಥಾಪಿಸಲಾಗಿದೆ? ಯೇಸು ಕ್ರಿಸ್ತರ ಬೋಧನೆಗಳ ಆಧಾರವಾಗಿ ಸ್ಥಾಪಿಸಲಾಗಿದೆ. ಕರೆಕ್ಟ್. ಬುದ್ಧ, ಮಹಾವೀರ, ಗುರುನಾನಕರು. ಗ್ರೇಟ್. ಕ್ರೈಸ್ತರು ಯಾವ ಪವಿತ್ರ ಪುಸ್ತಕವನ್ನು ಅನುಸರಿಸುತ್ತಾರೆ? ವೆರಿ ನೈಸ್, ಬೈಬಲ್ ಮಕ್ಕಳೇ. ಏನು ಮಾಡ್ತೀರಪ್ಪ? ಇಲ್ಲ ಸಾರಿ. ಒಂದು ನಿಮಿಷ ಮಕ್ಕಳೇ, ಸ್ವಲ್ಪ ಇದಾಗಿದೆ ಅಲ್ಲ, ಕಾಣುತ್ತಾ ಎಲ್ಲರಿಗೂ? ಗ್ರೇಟ್. ಯೇಸುವಿನ ಜನನವನ್ನು ಸೂಚಿಸುವ ಹಬ್ಬ ಯಾವುದು? ಯೇಸುವಿನ ಜನನವನ್ನು ಸೂಚಿಸುವ ಹಬ್ಬ ಈಸ್ಟರ್ ಅಲ್ವಾ? ಏನಂತ ಕೊಟ್ಟಿದ್ದಾರೆ? ಯೇಸುವಿನ ಜನನವನ್ನು ಸೂಚಿಸುವ ಕ್ರಿಸ್ಮಸ್ ಹಬ್ಬ. ಆಪ್ಷನ್ ಎ ಕರೆಕ್ಟ್. ಆತನ ಪುನರುತ್ಥಾನವನ್ನು ಆಚರಿಸುವ ಹಬ್ಬ ಈಸ್ಟರ್ ಹಬ್ಬ. ಗ್ರೇಟ್.
ಆಹಾ, ಗುಡ್ ಗುಡ್. ಮುಂದಿನ ಪ್ರಶ್ನೆ. ಓಕೆ. ಕ್ರೈಸ್ತರು ಯಾವ ಸ್ಥಳಗಳಲ್ಲಿ ಪ್ರಾರ್ಥನೆ ಮಾಡಲು ಮತ್ತು ತಮ್ಮ ನಂಬಿಕೆಯ ಬಗ್ಗೆ ತಿಳಿದುಕೊಳ್ಳಲು ಒಟ್ಟುಗೂಡುತ್ತಾರೆ? ಚರ್ಚ್ಗಳಲ್ಲಿ. ಓ ಸಾರಿ, ಚರ್ಚ್ಗಳಲ್ಲಿ ಕರೆಕ್ಟ ಮಕ್ಕಳೇ. ಗುರುದ್ವಾರಗಳಲ್ಲಿ ಯಾರು ಕೊಡ್ತಾರೆ, ಒಟ್ಟು ಕೊಡ್ತಾರೆ? ಸಿಖ್ಖರು. ಸಿಖ್ ಧರ್ಮದವರು ಗುರುದ್ವಾರಗಳಲ್ಲಿ ಒಟ್ಟುಗೂಡ್ತಾರೆ. ಶಿಲುಬೆಯು ಕ್ರಿಶ್ಚಿಯನ್ ಧರ್ಮದಲ್ಲಿ ಏನನ್ನು ಪ್ರತಿನಿಧಿಸುತ್ತದೆ? ದೇವರ ಕೃಪೆಯೇ? ಯೇಸುವಿನ ಪುನರುತ್ಥಾನ. ಯೇಸುವಿನ ಪುನರುತ್ಥಾನವನ್ನು ಏನಂತ ಆಚರಿಸ್ತಾರೆ? ಈಸ್ಟರ್. ಯೇಸುವಿನ ಜನನವನ್ನು ಕ್ರಿಸ್ಮಸ್. ಯೇಸುವಿನ ತ್ಯಾಗ ಮತ್ತು ಬಲಿದಾನವನ್ನು ಸೂಚಿಸೋದು, ಪ್ರತಿನಿಧಿಸೋದು ಶಿಲುಬೆ, ಕ್ರಿಶ್ಚಿಯನ್ ಅವರ ಶಿಲುಬೆ. ಮುಂದಿನ ವಾಕ್ಯವೃಂದಕ್ಕೆ ಹೋಗ್ಬೋದಾ ಮಕ್ಕಳೇ? ಕೊನೆಯ ವಾಕ್ಯವೃಂದ. ಈ ಧರ್ಮದ ಬಗ್ಗೆ ನೀವೆಲ್ಲೂ ಕೇಳಿರ್ಲಿಕ್ಕಿಲ್ಲ, ಭಾಳ ಕಡಿಮೆ ಪರಿಚಯ ಇರ್ತದೆ ನಿಮಗೆ, ರೈಟ್? ಈ ಧರ್ಮದ ಹೆಸರು ಝೋರಾಸ್ಟ್ರಿಯನ್ ಧರ್ಮ ಅಂತ. ಝೋರಾಸ್ಟ್ರಿಯನ್ ಧರ್ಮ ಅಂತ ಇದು ಕರಿತೀವಿ, ಆಯಿತಾ? ಝೋರಾಸ್ಟ್ರಿಯನ್ ಧರ್ಮವು ವಿಶ್ವದ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾಗಿದೆ. ಇದನ್ನು ಪ್ರಾಚೀನ ಪರ್ಷಿಯಾದಲ್ಲಿ ಪ್ರವಾದಿ ಝೋರಾಸ್ಟರ್ ಸ್ಥಾಪಿಸಿದರು. ಪ್ರವಾದಿ ಇದನ್ನು ಸ್ಥಾಪಿಸ್ತಾರೆ ಯಾರು? ಝೋರಾಸ್ಟರ್ ಅವರ ಹೆಸರು ಮೇಲೆ ಧರ್ಮ ಇದೆ. ಬುದ್ಧ ಬೌದ್ಧ ಧರ್ಮ, ರೈಟ್? ಬಹಾಯಿ ಧರ್ಮ. ಸೊ ಅದೇ ಥರ ಝೋರಾಸ್ಟ್ರಿಯನ್ ಧರ್ಮ. ಝೋರಾಸ್ಟ್ರಿಯನ್ನರು ಅಹುರಾ ಮಜ್ದಾ ಎಂಬ ಒಬ್ಬನೇ ದೇವರನ್ನು ನಂಬುತ್ತಾರೆ. ಇವರು ಸಹ ಒಬ್ಬರೇ ದೇವರನ್ನು ನಂಬೋದು. ಆತನು ಒಳ್ಳೆಯದೆಲ್ಲವನ್ನು ಪ್ರತಿನಿಧಿಸುತ್ತಾನೆ. ಸೊ ಅವರ ದೇವರು ಏನನ್ನು ಪ್ರತಿನಿಧಿಸುತ್ತಾರೆ? ಎಲ್ಲ ಒಳ್ಳೆಯ ವಿಷಯಗಳನ್ನು ಪ್ರತಿನಿಧಿಸ್ತಾರೆ. ಅವರ ಪವಿತ್ರ ಗ್ರಂಥವನ್ನು ಅವೆಸ್ಥಾ ಎಂದು ಕರೆಯಲಾಗುತ್ತದೆ. ಇವರ ಪವಿತ್ರ ಗ್ರಂಥ ಯಾವುದಪ್ಪ? ಅವೆಸ್ಥಾ. ಓಕೆ, ಅವೆಸ್ಥಾ. ಅವರು ತಮ್ಮ ಹೊಸ ವರ್ಷವಾದ ನವರುಜ್ ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ. ಹೋದ ಸರಿನೂ ನವರುಜ್ ಅಂತ ಒಂದು ಬಂದಿತ್ತಲ್ವಾ? ಯಾವ ಧರ್ಮಕ್ಕೆ ಬಂದಿತ್ತು? ಇಸ್ಲಾಂ ಧರ್ಮನ ನೋಡ್ರಿ, ಯಾವುದು? ನವರುಜ್. ಬಹಾಯಿ ಧರ್ಮ, ಇಸ್ಲಾಂ ಧರ್ಮ ಅಲ್ಲಪ್ಪ. ಇಸ್ಲಾಂ ಧರ್ಮದಲ್ಲಿ ಈದ್ ಅಲ್ ಫಿತರು, ರಂಜಾನು ಅದನ್ನು ಮಾಡ್ತಾರೆ. ಇದು ನವರುಜ್. ಇದು ಬಹಾಯಿ ಧರ್ಮಕ್ಕೂ ಇದಕ್ಕೂ ಸ್ವಲ್ಪ ಹೋಲಿಕೆ ಇದೆ ಮಕ್ಕಳೇ, ಸ್ವಲ್ಪ ಹೋಲಿಕೆ ಇದೆ. ಅವರು ನವರುಜ್ ಅಂತಾರೆ, ಇವರು ನವರುಜ್ ಅಂತಾರೆ ಅಷ್ಟೇ. ನವರುಜ್ನಂತಹ ಹಬ್ಬಗಳನ್ನು ಆಚರಿಸುತ್ತಾರೆ ಮತ್ತು ಪೂಜಿಸಲು ಅಗ್ನಿ ದೇವಾಲಯಗಳಲ್ಲಿ ಒಟ್ಟುಗೂಡುತ್ತಾರೆ. ನೋಡ್ರಿ, ಇವರು ಪೂಜೆ ಮಾಡ್ಬೇಕಾದ್ರೆ ಬೆಂಕಿ ಹಚ್ಚಿರ್ತಾರೆ. ಅಗ್ನಿ ದೇವಾಲಯಗಳೇ ಇದ್ದಾವೆ ಇವರಿಗೆ. ಅಗ್ನಿ ದೇವಾಲಯಗಳಲ್ಲಿ ಒಟ್ಟುಗೂಡುತ್ತಾರೆ. ಝೋರಾಸ್ಟ್ರಿಯನ್ ಧರ್ಮದಲ್ಲಿ ಬೆಂಕಿಯು ಪವಿತ್ರ ಸಂಕೇತವಾಗಿದ್ದು ಶುದ್ಧತೆ ಮತ್ತು ದೇವರ ಬೆಳಕನ್ನು ಪ್ರತಿನಿಧಿಸುತ್ತದೆ. ಝೋರಾಸ್ಟ್ರಿಯನ್ನರು ಒಳ್ಳೆಯ ಆಲೋಚನೆಗಳು, ಒಳ್ಳೆಯ ಮಾತುಗಳು ಮತ್ತು ಒಳ್ಳೆಯ ಕಾರ್ಯಗಳಿಗೆ ಒತ್ತು ನೀಡುತ್ತಾರೆ. ಕೆಲವು ಅಂಶಗಳು ನಮ್ಮ ಧರ್ಮದಲ್ಲೂ ಇದ್ದಾವೆ. ನಮ್ಮಲ್ಲೂ ಅಗ್ನಿ ದೇವತೆ ಅಂತ ಕರಿತೀವಿ. ಹಿಂದೂ ಧರ್ಮದಲ್ಲೂ ಸಹ ಭಾಳಷ್ಟು ಅಂಶಗಳು ಹೋಲಿಕೆಯಲ್ಲಿದ್ದಾವೆ, ರೈಟ್? ಇನ್ನೊಂದು ಸರಿ ಓದ್ಬೇಕಾ? ಈಸಿ ಇದೆ ಅಲ್ವಾ? ರೈಟ್. ಪ್ರಶ್ನೆಗಳನ್ನು ನೋಡೋಣ ಮಕ್ಕಳೇ. ಝೋರಾಸ್ಟ್ರಿಯನ್ ಧರ್ಮವನ್ನು ಸ್ಥಾಪಿಸಿದವರು ಯಾರು? ಪ್ರವಾದಿ ಝೋರಾಸ್ಟರ್, ಕರೆಕ್ಟಾ? ಪ್ರವಾದಿ ಝೋರಾಸ್ಟರ್ ಅವರು. ಬುದ್ಧ ಬೌದ್ಧ ಧರ್ಮ, ಕ್ರೈಸ್ತ ಧರ್ಮ, ಗುರುನಾನಕರು ಸಿಖ್ ಧರ್ಮ. ಫ್ಯಾಂಟಾಸ್ಟಿಕ್. ಝೋರಾಸ್ಟ್ರಿಯನ್ನರು ಯಾರೆಂಬ ಒಬ್ಬನೇ ದೇವರನ್ನು ನಂಬುತ್ತಾರೆ. ಯಾರನ್ನ? ಅಹುರಾ ಮಜ್ದಾ ಅವರನ್ನು ಒಬ್ಬನೇ ದೇವರೆಂದು ಅವರು ನಂಬ್ತಾರೆ. ಮುಂದಿನ ಪ್ರಶ್ನೆ. ಝೋರಾಸ್ಟ್ರಿಯನ್ನರ ಪವಿತ್ರ ಗ್ರಂಥದ ಹೆಸರೇನು? ಅವೆಸ್ತಾ ಮಕ್ಕಳೇ, ಅವೆಸ್ತಾ. ಭಗವದ್ಗೀತೆ ಅಂತ ಇಲ್ಲ. ಅವೆಸ್ತಾ ಸರಿಯಾದ ಉತ್ತರ. ಓಕೆ, ಮುಂದಿನ ಪ್ರಶ್ನೆ. ಝೋರಾಸ್ಟ್ರಿಯನ್ನರ ಯಾವ ಹಬ್ಬವನ್ನು ಹೊಸ ವರ್ಷವಾಗಿ ಆಚರಿಸ್ತೀವಿ? ನವರುಜ್. ಹನುಕಾ ಇಲ್ಲ ಆಚರಿಸ್ತಾರೆ. ಚಾನುಕ ಅಂತಲೂ ಕರೀತಾರೆ, ಅದಕ್ಕೆ ಚಾನುಕ ಅಂತಲೂ ಕರೀತಾರೆ. ಹನುಕಾ ಅದು ಯಹೂದಿಗಳ ಹಬ್ಬ ಹನುಕಾ, ಆಯ್ತಾ? ಝೋರಾಸ್ಟ್ರಿಯನ್ ಧರ್ಮದಲ್ಲಿ ಬೆಂಕಿಯು ಏನನ್ನು ಪ್ರತಿನಿಧಿಸುತ್ತದೆ?
ಶುದ್ಧತೆ ಮತ್ತು ದೇವರ ಬೆಳಕನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳಿದಾರಲ್ವಾ. ಶುದ್ಧತೆ ಮತ್ತು ದೇವರ ಬೆಳಕು, ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಮಕ್ಕಳೇ. ಸರಿನಾ? ಸೊ ಇಲ್ಲಿಗೆ ನಮ್ಮ 2ನೇ ಕಿರುಪರೀಕ್ಷೆ, ಭಾಷೆಯ ಮೇಲಿದ್ದ 2ನೇ ಕಿರುಪರೀಕ್ಷೆ ಅದರ ವಿವರಣೆ ಮುಕ್ತಾಯಗೊಳ್ತಾ ಇದೆ. ಮುಂದಿನ ತರಗತಿಯಲ್ಲಿ ಇನ್ನೊಂದು ಕಿರುಪರೀಕ್ಷೆ ವಿವರಣೆಯೊಂದಿಗೆ ನಿಮ್ಮನ್ನು ಕಾಣಬಯಸ್ತೀನಿ. ಇಷ್ಟನ್ನು ಹೇಳ್ತಾ ಹೋಗ್ತೀನಿ. ತರಗತಿ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಪೀಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.